ಪ್ರಭಾವ ಪದ್ಧತಿಯ 55ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 85ನೆಯ ಶ್ಲೋಕದಲ್ಲಿ ಪಾದುಕಾದೇವಿಗೆ ಒಪ್ಪುವ ಇತರ ಹೆಸರುಗಳನ್ನ ಹೇಳ್ತಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಭೂಮಿಶ್ರುತೀನಾಂ ಭುವನಸ್ಯ ಧಾತ್ರಿ ಗುಣೈರನಂತಾ ವಿಪುಲಾ ವಿಭೂತ್ಯ ಸ್ಥಿರಾ ಸ್ವಯಂ ಪಾಲಯಿತುಂ ಕ್ಷಮಾನಃ ಸರ್ವಂ ಸಹ ಶೌರಿ ಪದಾವನಿತ್ವಂ. ಶೌರಿ ಭಗವಂತನ, ಪದಾವನಿ ಪಾದಗಳನ್ನ ಕಾಪಾಡುವ ಪಾದುಕೆಯೇ, ತ್ವಂ ನೀನು, ಶ್ರುತೀನಾಂ ವೇದಗಳಿಗೆ, ಭೂಮಿಹಿ ವಾಸಸ್ಥಾನವಾಗಿರುವ, ಭುವನಸ್ಯ ಲೋಕಕ್ಕೆ, ದಾತ್ರಿ ರಕ್ಷಕಳಾಗಿದ್ದೀಯೇ, ಗುಣೈಹಿ ದಯೆಯೇ ಮುಂತಾದ ಗುಣಗಳಿಂದ, ಅನಂತ ಎಲ್ಲೆಯಿಲ್ಲದವಳಾಗಿದ್ದೀಯೇ, ವಿಭೂತ್ಯ ಐಶ್ವರ್ಯದಿಂದ, ವಿಪುಲ ವ್ಯಾಪಿಸಿಕೊಂಡಿದ್ದೀಯೇ, ಸ್ವಯಂ ಸ್ವರೂಪದಿಂದ, ಸ್ಥಿರ ಒಳ್ಳೆಯ ವಿಷಯಗಳಲ್ಲಿ ದೃಢವಾಗಿದ್ದೀಯೇ, ನಹ ನಮ್ಮನ್ನು, ಪಾಲಯಿತುಂ ಕಾಪಾಡುವುದಕ್ಕೆ, ಕ್ಷಮಾ ಅರ್ಹಳಾಗಿದ್ದೀಯೇ, ಸರ್ವಂ ಸಹ ಎಲ್ಲಾ ತಪ್ಪುಗಳನ್ನು ಸಹಿಸಿಕೊಳ್ಳುತ್ತೀಯೇ. ಎಲೋ ಶೌರ್ಯ ಪಾದುಕೆಯೇ, ನೀನು ಶ್ರುತಿಗಳಿಗೆ ನೆಲೆಯಾಗಿದ್ದೀಯೇ, ಅನಂತವಾದ ಕಲ್ಯಾಣ ಗುಣಗಳಿಂದ ಕೂಡಿದ್ದೀಯೇ, ಐಶ್ವರ್ಯದಿಂದ ಬಹಳ ದೊಡ್ಡವಳು, ಲೋಕವನ್ನ ಧರಿಸಿರುವವಳು ಅಂದರೆ ಪೋಷಿಸುವವಳು, ಸ್ವಯಂ ಸ್ಥಿರಳಾದವಳು, ನಮ್ಮನ್ನ ಕಾಪಾಡಲು ಸಮರ್ಥಳು, ನಮ್ಮ ತಪ್ಪುಗಳನ್ನೆಲ್ಲವನ್ನೂ ಸಹಿಸುವವಳು. ಹೀಗಾಗಿ ನಿನಗೆ ಭೂಮಿ, ದಾತ್ರಿ, ಅನಂತ, ವಿಪುಲ, ಸ್ಥಿರ, ಕ್ಷಮ ಮತ್ತು ಸರ್ವಂ ಸಹ ಎಂಬ ಹೆಸರುಗಳು ಚೆನ್ನಾಗಿ ಒಪ್ಪುತ್ತವೆ ಅಂತಾರೆ ದೇಶಿಕರು. ಭೂಮಿ, ದಾತ್ರಿ, ಅನಂತ, ವಿಪುಲ, ಸ್ಥಿರ, ಕ್ಷಮ, ಸರ್ವಂ ಸಹ ಇವೆಲ್ಲ ಭೂದೇವಿಗೆ ಇರುವ ಹೆಸರುಗಳು ಎಂಬುದು ಎಲ್ರಿಗೂ ಗೊತ್ತು. ಆ ಹೆಸರುಗಳನ್ನ ಪಾದುಕಾದೇವಿಗೆ ಇರುವ ಹೆಸರು ಅಂತ ಹೇಳಿರೋದ್ರಿಂದ ಭೂದೇವಿ ಹಾಗೂ ಪಾದುಕಾದೇವಿ ಇಬ್ರು ಒಂದೇ ಅಂತ ಆಯ್ತು. ಇದು ಹೇಗೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ದೇಶಿಕರು ವಿವರಿಸಿದ್ದಾರೆ. ಆ ಶ್ಲೋಕದ ವಿವರಣೆಯಲ್ಲಿ ಇದು ಹೇಗೆ ಅನ್ನೋದನ್ನ ನೋಡೋಣ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.